ನಮಸ್ಕಾರ. KRF ಕಾಂತಿರುಚಿ ಫ್ಲೇವರ್ ಅಡುಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಕೋರ್ತಾ, ನೆಕ್ಸ್ಟ್ ಮಾವಿನ ಹಣ್ಣಿನ ಚಾಲೆಂಜಲ್ಲಿ ಮ್ಯಾಂಗೋ ಡಿಲೈಟ್ ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಸುಪ್ರೀತಾ ಶಿವರಾಜ್ ಅವರು. ವೆಲ್ಕಮ್ ಟು ದ ಶೋ ಅಮ್ಮ. ಮ್ಯಾಂಗೋ ಡಿಲೈಟ್ ಅಂತಂದರೆ ಇದನ್ನ ಕನ್ನಡದಲ್ಲಿ ಮಾವಿನ ಹಣ್ಣಿನ ಲಡ್ಡು ಅಂತ ಹೇಳ್ಬೋದಾ? ಓಕೆ, ಮ್ಯಾಂಗೋ ಡಿಲೈಟ್ ಮಾಡಲಿಕ್ಕೆ ಏನೇನು ಬೇಕು, ಹೇಗೆ ಪ್ರೊಸೆಸ್ ಅಂತ ಹೇಳ್ಕೊಡ್ತೀರಾ? ಮ್ಯಾಂಗೋ ಡಿಲೈಟ್ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮೊದಲಿಗೆ ತುಪ್ಪ, ಕಂಡೆನ್ಸ್ಡ್ ಮಿಲ್ಕ್ ಪೌಡರ್, ಡೆಸಿಕೇಟೆಡ್ ಕೋಕೋನಟ್ ಪೌಡರ್, ಮಾವಿನ ಹಣ್ಣು, ಏಲಕ್ಕಿ ಪುಡಿ. ಮಾವಿನ ಹಣ್ಣನ್ನ ಫಸ್ಟು ತೊಳೆದ್ಬಿಟ್ಟು ಚೆನ್ನಾಗಿ ತೊಳೆದ್ಕೊಂಡು ಅದರೊಳಗಡೆ ಪಲ್ಪ್ ತಗೊಂಡು ಗ್ರೈಂಡ್ ಮಾಡಿ ಇಟ್ಕೋಬೇಕು. ಸಿಹಿಯಾಗಿದ್ರೆ ತುಂಬ ಸ್ವೀಟ್ ಚೆನ್ನಾಗಿ ಬರುತ್ತೆ. ಸ್ವೀಟ್ ಅದ. ಓಕೆ, ಮೂರು ಸಣ್ಣ ಗಾತ್ರದ ಮಾವಿನ ಹಣ್ಣನ್ನ ತಗೊಂಡು ಅದನ್ನ ಪ್ಯೂರಿ ತೆಗೆದು ಪಲ್ಪ್ ಮಾಡಿ ಇಟ್ಕೊಂಡಿದ್ದೀವಿ. ಪ್ಯೂರಿ ಮಾಡಿ ಓಕೆ, ಮಿಕ್ಸರ್ ಜಾರ್ಗೆ ಹಾಕೊಂಡು ನುಣ್ಣಗೆ ಗ್ರೈಂಡ್ ರುಬ್ಕೊಂಡಾಗಿದೆ. ಮಾಡ್ಕೊಂಡಿದ್ದೀವಿ. ಪೂರ್ತಿ ಕಡಿಮೆ ಮಾಡ್ಕೋಬೇಕು. ನಾನ್ ಸ್ಟಿಕ್ ತವ ತಗೊಂಡ್ರೆ ಈಸಿ ಆಗುತ್ತೆ. ಪ್ಯಾನು ಓಕೆ, ಫಸ್ಟು 2 ಸ್ಪೂನ್ ತುಪ್ಪ ತಗೋತೀನಿ. 2 ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದಾರೆ. ನೆಕ್ಸ್ಟು 4 ಸ್ಪೂನ್, ಇದೇ ಸ್ಪೂನಲ್ಲಿ 4 ಆಗೋಷ್ಟು ಡೆಸಿಕೇಟೆಡ್ ತಗೋತೀನಿ. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು ಇದನ್ನು. ಮಿಲ್ಕ್ ಪೌಡರು 2 ಸ್ಪೂನ್ ಮಿಲ್ಕ್ ಪೌಡರ್ ಹಾಕೊಳ್ತಿದ್ದಾರೆ. ಹಾಕೊಳ್ಬೋದು, ನಿಮ್ಗೆ ಎಷ್ಟು ಬೇಕಷ್ಟು ಕೊಡಿ. ಅದನ್ನು ಸ್ವಲ್ಪ ನೀಟಾಗಿ ಹಾಕೋಬೇಕು. ಕಡಿಮೆ ಉರಿಲೇ ಇರಬೇಕು. ಪ್ರೊಸೀಜರ್ ಪೂರ್ತಿ ಕಡಿಮೆ ಉರಿಲೇ ಇರಬೇಕು. ಹೈ ಫ್ಲೇಮ್ ಮಾಡಿದ್ರೆ ಸೀದೋಗುತ್ತೆ. ಚೆನ್ನಾಗಿ ಬರಲ್ಲ. ಮಾಡ್ಲಿಕ್ಕೆ ಎಷ್ಟೊತ್ತಾಗುತ್ತೆ? ಪೂರ್ತಿ ಲಾಡು ಮಾಡೋದಕ್ಕೆ ಒಂದು 20 ಮಿನಿಟ್ಸ್ ಬೇಕಾಗುತ್ತೆ. ಇದನ್ನೊಂದು 5 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಓಕೆ, ಗಮ್ ಅಂತ ಸ್ಮೆಲ್ ಬಂದಮೇಲೆ ಒಂಚೂರು ಮ್ಯಾಂಗೋ ಆ್ಯಡ್ ಮಾಡ್ಕೊತೀನಿ. ಫುಲ್ಲು 3 ಮಾವಿನ ಹಣ್ಣನ್ನು ಪ್ಯೂರಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋದನ್ನು ಫುಲ್ ಆ್ಯಡ್ ಮಾಡ್ಕೊತೀನಿ. ಉರಿತಾ ಈಗ ಮ್ಯಾಂಗೋ ಹಾಕಿದ್ಮೇಲೆ ಟೆಕ್ಸ್ಚರೇ ಚೇಂಜ್ ಆಗ್ತದೆ. ಹೌದೌದು, ಕರೆಕ್ಟ್. 100 ml ಇದೆ. ಫುಲ್ ಒಂದು ಹಾಫ್ ಹಾಕೋತೀನಿ. ಮ್ಯಾಂಗೋ ಸ್ವೀಟ್ ಇದ್ರೆ ಜಾಸ್ತಿ ಹಾಕೊಳ್ಳೋದು ಬೇಡಿ. ಮ್ಯಾಂಗೋ ಹುಳಿ ಇದ್ರೆ ಫುಲ್ ಯೂಸ್ ಮಾಡ್ಬೋದು. ಸ್ವೀಟ್ಗೆ ಸಕ್ಕರೆ ಬದಲು ಕಂಡೆನ್ಸ್ಡ್ ಮಿಲ್ಕ್ ಹಾಕೋತಿರೋದು. ಮ್ಯಾಂಗೋ ರುಚಿ ನೋಡಿ ಹಾಕ್ಕೊಳ್ಬೇಕು. ಮಾಡ್ತಾ ಮಾಡ್ತಾ ಸ್ವಲ್ಪ ಗಟ್ಟಿ ಬರುತ್ತೆ. ನಾವು ಫ್ರೈ ಮಾಡ್ಕೊಳ್ತಾ ಇರಬೇಕು. ಹಲ್ವಾ ಥರ ಇರುತ್ತೆ. ಬೇಕು ಅಂದ್ರೆ ನೀವು ಮಧ್ಯದಲ್ಲಿ 1-2 ಸ್ಪೂನ್ ತುಪ್ಪ ಹಾಕೋಬಹುದು. ಫ್ಲೇವರ್ಗೆ ರುಚಿ ಈಸಿ ಆಗಿ ಕೂಡ ಇದೆ. ದಿಢೀರ್ ಅಂತ ಕೂಡ ಬೇಗ ಆಗೋಗುತ್ತೆ ಅಲ್ವಾ? ಹೌದು, ಒಂದು 20 ನಿಮಿಷದಲ್ಲಿ ರೆಡಿ ಆಗೋಗ್ಬಿಡುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರದ್ದೆಲ್ಲ. 1 ಸ್ಪೂನ್ ಅಷ್ಟು ತುಪ್ಪ ಹಾಕೋತೀನಿ. ಅದು ತಳ ಬಿಡುತ್ತೆ. ತಳ ಬಿಡೋವರೆಗೂ ಫ್ರೈ ಮಾಡ್ಕೊಳ್ತಾ ಇರಬೇಕು. ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದ್ರೆ ಹಾಳಾಗ್ಬಿಡುತ್ತೆ. ಸೀದೋಗುತ್ತೆ, ಕೈ ಆಡಿಸ್ತಾನೆ ಇರಬೇಕು. ಹೌದು, ಬೇಗ ಆಗೋಗುತ್ತೆ ರೆಸಿಪಿ. ಲಾಸ್ಟಲ್ಲಿ ಏಲಕ್ಕಿ ಪೌಡರ್. ಪ್ರತಿ ಸೀಸನ್ ಬಂದಾಗೆ ಮಕ್ಕಳಿಗೆ ಮಾಡಿಕೊಡ್ತಾ ಇರ್ತೀರಾ? ಬೇರೆ ವೆರೈಟಿ ಟ್ರೈ ಮಾಡ್ತಿರ್ತೀನಿ. ಇದನ್ನು ಮಾಡ್ತೀನಿ. ಓಕೆ, ತಣ್ಣಗಾದ್ಮೇಲೆ ಉಂಡೆ ಬರುತ್ತೆ. ಈಗ ಬಿಸಿಲಿ ಆಗಲ್ಲ. ಸ್ವಲ್ಪ ಹಾಕಿದ್ದೀನಿ. 1/4 ಟೀ ಸ್ಪೂನ್ ಅಷ್ಟು ಹಾಕಿದ್ದಾರೆ. ಆಲ್ಮೋಸ್ಟ್ ಆಗಿದೆ. ಓಕೆ, ಅದನ್ನು ಹಾಫ್ ಮಾಡಿ ಆಫ್ ಮಾಡಲಾ? ಆಗ್ಲಿಕ್ಕೆ ಓಕೆ, ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ರೆಡಿ ಆಗಿದೆ. ಉಂಡೆ ಕಟ್ಟಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಕಂಪ್ಲೀಟ್ ಆಗಿ ಫುಲ್ಲು ತಣ್ಣಗಾಗಬೇಕು. ಒಂದು 15 ರಿಂದ 20 ನಿಮಿಷ
ಆರಿದ್ರೆ ತಣ್ಣಗಾಗುತ್ತೆ. ಓಕೆ 20 ನಿಮಿಷ ಆಗಿದೆ. ಲಾಡು ಕಟ್ಕೊಳ್ತಾ ಇದ್ದಾರೆ. ಕೈಗೆ ಸ್ವಲ್ಪ ತುಪ್ಪ ಸಾಕೊಂಡು ರೌಂಡ್ ಶೇಪ್ಗೆ ಲಾಡು ಶೇಪಲ್ಲಿ ಕಟ್ಕೋಬೇಕು. ಓಕೆ 20 ನಿಮಿಷ ಆರಕ್ಕೆ ಬಿಟ್ಟಾದ್ಮೇಲೆ ಚೆನ್ನಾಗಿ ಒಂದು ಹದವಾಗಿ ಬರುತ್ತೆ ಲಾಡು. ಬಿಸಿಲಿ ಉಂಡೆ ಕಟ್ಟಕ್ಕಾಗಲ್ಲ. ಓಕೆ ತಣ್ಣಗಾದ್ಮೇಲೆ ನೀಟಾಗಿ ಶೇಪ್ ಬರುತ್ತೆ. ಕರೆಕ್ಟ್. ಡ್ರೈ ಆಗಿರುತ್ತಲ್ಲ ಬೇಗ ಈಸಿಯಾಗಿ ಕಟ್ಕೋಬಹುದು. ಸೂಪರ್. ಕೈಗೆ ಸ್ವಲ್ಪ ತುಪ್ಪ ಸಾಕೊಂಡು ನೆಕ್ಸ್ಟ್ ಇದನ್ನ ಕೈ ಪುಡಿಲಿ ಡಿಪ್ ಮಾಡ್ಕೊಳ್ಳೋದಲ್ವಾ? ಮ್ಯಾಂಗೋ ಡಿಲೈಟ್ ರೆಡಿ ಆಗಿದೆ. ತಿಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ. ಹೇಗಿದೆ? ತುಂಬಾ ಚೆನ್ನಾಗಿ ಬಂದಿದೆ. ಸ್ವೀಟ್ ಬೇಕು ಅಂದ್ರೆ ಎಕ್ಸ್ಟ್ರಾ ಹಾಕೋಬಹುದು. ಮಿಲ್ಕ್ ಮೇಡ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಾಗುತ್ತೆ. ಇಲ್ಲ ಮ್ಯಾಂಗೋ ಸ್ವೀಟ್ ಆಗಿರೋ ತಗೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ. ನಿಜವಾಗ್ಲೂ ತುಂಬಾ ಸೂಪರ್ ಆಗಿದೆ. ಜಾಸ್ತಿ ಸ್ವೀಟ್ ಕೂಡ ಇಲ್ಲ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ. ಎಲ್ಲರೂ ಕೂಡ ತಿನ್ಬೋದು. ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮ್ಯಾಂಗೋ ಡಿಲೈಟ್ ಮಾಡ್ಕೊಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು.